ಎಸ್, ಬಿಹಾರ ಫಲಿತಾಂಶ ನೋಡ್ತಾ ಇದ್ದೀವಿ ನಾವು ಬೆಳಗ್ಗೆಯಿಂದ. ಅವು ತುಂಬ ದೊಡ್ಡ ಮಟ್ಟದ ಏರಿಳಿತ ಆಗ್ತಾ ಇತ್ತು. ಈಗ BJP ಮೈತ್ರಿಕೂಟ ಅಂದರೆ NDA ಬಹುದೊಡ್ಡ ಪಕ್ಷವಾಗಿ ಅಥವಾ ಬಹುದೊಡ್ಡ ಮೈತ್ರಿಕೂಟವಾಗಿ ಮುನ್ನಡೆಯನ್ನು ಸಾಧಿಸಿದೆ. 243 ವಿಧಾನಸಭಾ ಕ್ಷೇತ್ರಗಳ ಇರ್ತಕ್ಕಂಥ ಬಿಹಾರ ರಾಜ್ಯದಲ್ಲಿ ಈಗ BJP ಮೈತ್ರಿಕೂಟ 166 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಹುದೊಡ್ಡ ಪಕ್ಷವಾಗಿ ಕಳೆದ ಬಾರಿಗಿಂತಲೂ ಕೂಡ ಅತಿ ಹೆಚ್ಚು ಸ್ಥಾನವನ್ನು BJP JDU ಮೈತ್ರಿಕೂಟ ಸಾಧಿಸಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮೈತ್ರಿಕೂಟ ಆರಂಭದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇತ್ತು. ಬಟ್ ಈಗ ಟ್ರೆಂಡ್ ನೋಡ್ತಾ ಇದ್ರೆ 73 ಸ್ಥಾನವನ್ನು ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ RJD ಮತ್ತು ಕಾಂಗ್ರೆಸ್ ಮೈತ್ರಿಕೂಟ. ಸೊ ಬಹುತೇಕ ಈಗೇನು 10:30 ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ನಮಗೆ ರಿಸಲ್ಟ್ ಸಿಗಬಹುದು. ಈ ಕ್ಷಣದವರೆಗೂ ಏನು ಕಾಣಿಸ್ತಾ ಇದ್ದೀವಿ, ಇದು ಬರೀ ಮುನ್ನಡೆ ಮಾತ್ರ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಮೈತ್ರಿಕೂಟದ ಮುನ್ನಡೆ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಆದರೆ ಅಧಿಕೃತ ಫಲಿತಾಂಶ ಇನ್ನಷ್ಟೇ ಬರಬೇಕಾಗಿದೆ. ಇದು ಮುನ್ನಡೆ ಮಾತ್ರ. ಇನ್ನೂ ಬದಲಾವಣೆ ಆಗುತ್ತಾ ಇಲ್ವಾ, ಟ್ರೆಂಡ್ ಇದೇ ಟ್ರೆಂಡ್ ಮುಂದುವರಿಯುತ್ತಾ, ನಮಗೆ ಬಹುತೇಕ 11 ಗಂಟೆ ನಂತರ ಸ್ಪಷ್ಟ ಒಂದು ನಿರ್ಧಾರ ಅಥವಾ ಫಲಿತಾಂಶ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ನಡುವೆ ಈ ಗ್ಯಾರಂಟಿ ಎರಡೂ ಮೈತ್ರಿಕೂಟಗಳು ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಪ್ರಕಟ ಮಾಡಿದರು. ಮುಂದು ನಾ ಮುಂದು ಅಂತ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದರು. NDA ಮೈತ್ರಿಕೂಟನೂ ಸಾಕಷ್ಟು ಭರವಸೆಯನ್ನು ಕೊಟ್ಟಿತ್ತು. ಅದೇ ರೀತಿ ಮಹಾಗಠಬಂಧನ್ ಕಾಂಗ್ರೆಸ್ ಮೈತ್ರಿಕೂಟ ಕೂಡ ಜಾಸ್ತಿನೇ ಪೈಪೋಟಿಗೆ ಬಿದ್ದಂತೆ ಅತಿ ಹೆಚ್ಚು ಭರವಸೆಗಳನ್ನು ಕೊಟ್ಟಿತ್ತು. ಈಗ NDA ಮುನ್ನಡೆ ಕಾಯ್ದುಕೊಂಡಿರೋದ್ರಿಂದ ಈ ಒಂದು ಭರವಸೆಗಳು ಕಾಂಗ್ರೆಸ್ ಅಥವಾ ಘಟಬಂಧನ್ ಮೈತ್ರಿಕೂಟದ ಭರವಸೆಗಿಂತ ಹೆಚ್ಚಾಗಿ NDA ಮೈತ್ರಿಕೂಟದ ಗ್ಯಾರಂಟಿಗಳಿಗೆ ಜನ ನಂಬಿದ್ರ ಅನ್ನೋ ರೀತಿಯಾಗಿ ನಾವು ಸ್ವೀಕರಿಸಬೇಕಾಗುತ್ತೆ. ಬಹುತೇಕ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳಾ ಮತದಾರರು ಈ ವಿಚಾರವಾಗಿ JDUಗೆ ಅತಿ ಹೆಚ್ಚು ಸಪೋರ್ಟ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಮೊದಲಿಂದಲೂ ಇತ್ತು. ಈಗ ರಿಸಲ್ಟ್ ನೋಡ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆ. ಮಹಿಳಾ ಮತದಾರರು ಬಹುಶಃ JDU ಮತ್ತು ನಿತೀಶ್ ಕುಮಾರ್ಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಈಗ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ರೆ ನೀವು, 800 ಮತಗಳಿಂದ ತೇಜಸ್ವಿ ಯಾದವ್ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಎಸ್, ಈಗ ಡಿಬೇಟ್ ಕಂಟಿನ್ಯೂ ಮಾಡೋಣ. ಬಿಹಾರ ತೀರ್ಪು ನಮ್ಮ ಜೊತೆ ಮತ್ತೆ ಎಲ್ಲ ಪಾರ್ಟಿಗಳಿಂದ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಸರ್, ಕಾಂಗ್ರೆಸ್ನಿಂದ ನರಸಿಂಹಮೂರ್ತಿ ಸರ್ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ ಸ್ವಾಮಿ ಸರ್ ಇದೆ, ಸ್ವಾಗತ. ಆಮೇಲೆ ಯದುಕುಮಾರ್ ಅವರು ಇದ್ದಾರೆ BJPಯಿಂದ, ಮಹೇಶ್ ಅವರು ಇದ್ದಾರೆ JDS ಇಂದ, ಸ್ವಾಗತ ಸರ್. ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಸರ್. ಎಸ್ ಸರ್, ನಿಮಗೆ ಫಸ್ಟ್ ಈಗ ನಂಬರ್ಸ್ ನೋಡ್ತಾ ಇದ್ದೀರಾ ಸರ್. 164 NDA ಮೈತ್ರಿಕೂಟ, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 74. ಏನು ಅನಿಸ್ತಿದೆ ಸರ್ ಈಗ ಟ್ರೆಂಡ್ ನೋಡ್ತಿದ್ರೆ? 10,000 ರೂಪಾಯಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೇನೆ ಸರ್. 10,000 ರೂಪಾಯಿ. ಸೊ ಎಲೆಕ್ಷನ್ಗೆ ಒಂದು 10 ದಿನ ಇರಬೇಕಾದ್ರೆ 10,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕಿದ್ರು. ಅದನ್ನ ನೋಡಿ ಎಲೆಕ್ಷನ್ ಕಮಿಷನ್, ಸುಪ್ರೀಂ ಕೋರ್ಟ್ ಕಣ್ಣು ಮುಚ್ಕೊಂಡು ಕುಳಿತಿರೋದು NDAಗೆ ತುಂಬಾ ವರದಾನವಾಗಿ ಆಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 0.33 ಮಿಲಿಯನ್ ಅಂದ್ರೆ 33 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಈ ಸಲ ಮತದಾನ ಮಾಡಿದ್ದಾರೆ. 72% ವೋಟಿಂಗ್ ಆಗಿದೆ ಮಹಿಳೆಯರಲ್ಲಿ. ಆಮೇಲೆ ಇಷ್ಟು ಯಾವಾಗಲೂ ಚುನಾವಣೆ ನಾವು ಕವರ್ ಮಾಡ್ಬೇಕಾದ್ರೆ ನಮ್ಗೆ ಏನು ಅನ್ಸತ್ತಂದ್ರೆ, ಇದ್ದ ಸರ್ಕಾರವನ್ನು ಕೆಡಬೇಕಾದ್ರೆ ಅಥವಾ ಬದಲಿಸಬೇಕಾದ್ರೆ ಅಷ್ಟೇ ಪರ್ಸೆಂಟೇಜ್ ಆಫ್ ವೋಟರ್ಸ್ ತುಂಬ ಹೆಚ್ಚಿಗೆ ಆಗುತ್ತೆ ಅಂತ. ಈ ಮಟ್ಟದ ವೋಟಿಂಗ್ ಹೆಚ್ಚಿಗೆ ಆಗಿನೂ NDA ಗೆಲ್ಲತ್ತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇಲೆಕ್ಷನ್ ಮ್ಯಾನೇಜ್ ಮಾಡೋ ಶಕ್ತಿ NDAಗೆ ಇರೋಷ್ಟು ಯಾವ ಪಕ್ಷಕ್ಕೂ ದೇಶದಲ್ಲಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲೆಕ್ಷನ್ ಸ್ಟ್ರಾಟಜಿ ಏನು ಮಾಡಬೇಕು, ಕಾಸ್ಟ್ ಕಾಂಬಿನೇಷನ್ ಏನು ಮಾಡಬೇಕು, ಅದನ್ನು ಹೇಗೆ ಜನಕ್ಕೆ ತಲುಪಿಸ್ಬೇಕು, ಅದರಲ್ಲಿ ಅವರು ತುಂಬ ಮಾಹಿರಾಗಿದ್ದಾರೆ, ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ 10,000, ಆಮೇಲೆ ಅದು ಒಂದೇ ಮಾಡಿಲ್ಲ, ಅವರು ನಿರುದ್ಯೋಗಿ ಭತ್ಯೆ ಕೊಟ್ಟಿದ್ದಾರೆ. ಆಮೇಲೆ ವೃದ್ಧಾಪ್ಯ ವೇತನ ಡಬಲ್ ಮಾಡಿದ್ದಾರೆ. ಕನಿಷ್ಠ 40% ಜನಕ್ಕೆ ನೇರವಾಗಿ ಅವ್ರ ಅಕೌಂಟ್ಗೆ ಹಣ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಳೆದ 3 ತಿಂಗಳಲ್ಲಿ. ಇದು ತುಂಬ ಎಫೆಕ್ಟ್ ಆಗಿದೆ ಅನ್ಸುತ್ತೆ. ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂದರೆ ವೋಟ್ ಪರ್ಸೆಂಟೇಜ್ ಲಾಸ್ಟ್ ಟೈಮು ತುಂಬ ಮಾರ್ಜಿನಲ್ ಡಿಫ್ರೆನ್ಸ್ ಇತ್ತು ಎರಡು ಪಕ್ಷಗಳ ನಡುವೆ. ಈ ಸಲ ನೋಡ್ತಾ ಇದ್ರೆ ಅದು ತುಂಬ ಗ್ಯಾಪ್ ಹೆಚ್ಚಿಗೆ ಆಗಿದೆ. ಆಮೇಲೆ ಇನ್ನೂ ಒಂದು ಏನು SIR ಮಾಡಿ ವೋಟ್ ಡಿಲೀಷನ್ ಆಯ್ತಲ್ವಾ, ಅದರಲ್ಲಿ ವೋಟ್ಗಳು ಡಿಲೀಟ್ ಆಗಿದಾವಲ್ಲ, ಯಾರು ಅದು ಎಷ್ಟು ವ್ಯಾಲಿಡ್ ಇದ್ದದ್ದು ವೋಟ್ಗಳು ಡಿಲೀಟ್ ಆಗಿದ್ದಾವೆ. ಯಾಕಂದರೆ ಹಲವಾರು ಜನ ನೋಡಿದ್ವಿ ಜೀವಂತಿರೋರು ವೋಟ್ಗಳನ್ನೇ ಡಿಲೀಟ್ ಆಗಿದ್ದು. ಅದು ಸುಪ್ರೀಂ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದರು, ವಿರೋಧ ಪಕ್ಷದ ನಾಯಕರು ತಮ್ಮ ಪಕ್ಷದಲ್ಲೂ ಪ್ರೆಸೆಂಟ್ ಮಾಡಿದರು. ಆ ವೋಟ್ಗಳು ಯಾರು ಹೇಗೆ ಡಿಲೀಟ್ ಆಗಿದಾವು, ಅದು ಯಾರಿಗೆ ಇಫೆಕ್ಟ್ ಆಗಿದೆ ಅನ್ನೋದು ಸ್ಟಡಿ ಮಾಡಲಿಕ್ಕೂ ಯಾರ ಹತ್ರ ಟೈಮ್ ಇರಲಿಲ್ಲ. ಅಷ್ಟು ಕೊನೆಗಳಿಗೆಯಲ್ಲಿ ಚುನಾವಣಾ ಕಮಿಷನ್ SIR ಮಾಡ್ತು, ಅದು ಇಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ.